ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಾಸಕರಾದಂತಹ ಬೇಳೂರು ಗೋಪಾಲಕೃಷ್ಣ ಅವರು. ಸರ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್, ರಸ್ತೆ ಕಾಮಗಾರಿ ಆಗಬೇಕಿತ್ತು, ಹಣ ರಿಲೀಸ್ ಆಗಿದೆ, ಬಟ್ ರಸ್ತೆ ಕಾಮಗಾರಿ ಆಗಿಲ್ಲ, ಜನಗಳಿಗೆ ಓಡಾಡಕ್ಕೆ ಕಷ್ಟ ಆಗ್ತಾ ಇದೆ. ಸರ್ಕಾರವನ್ನ ಕೇಳಿ ಕೇಳಿ ಸುಸ್ತಾಗಿ ಅವರೇ ಆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ನಾವು ಮೇಡಮ್ ಅವರೇ, ನಾವು ಈಗಾಗಲೇ ಈಗ ಎಲ್ಲಾ ಕಡೆನೂ ರಸ್ತೆಗೆ ಆದ್ಯತೆ ಮೇಲೆ ಇವರಿಗೂ 9 ಲಕ್ಷದ ಚಿಲ್ಲರೆ 9,75,000 ಏನೋ ಸ್ಯಾಂಕ್ಷನ್ ಆಗಿದೆ. ಈಗ ನಮ್ಗೆ ರಸ್ತೆ ಮಾಡ್ಲಿಕ್ಕೆ ಟಾರ್ ಕೊರತೆ ಇದೆ. ಟಾರು ಈ ಸರಿ ಬರ್ತಾ ಇಲ್ಲ ಸರಿಯಾಗಿ. ಅದರಿಂದ ಗುತ್ತಿಗೆದಾರ್ ಅವರು ಟಾರ್ ಬರಲಿ ಅಂತ ಇದೆ, ಸಿಮೆಂಟ್ ರಸ್ತೆ ಆಗಿರೋದು ಮಾತ್ರ ಮಾಡ್ತಾ ಇದೀವಿ. ಈಗ ಏನಾದ್ರು ಈಗ ಮಳೆಗಾಲ ಶುರುವಾಯ್ತು, ಈ ಟಾರ್ ರಸ್ತೆ ಮಾಡಕ್ ಆಗಲ್ಲ ಸರ್. ಅದೇ ರೀಸನ್, ಮಳೆಗಾಲ ಶುರುವಾಯ್ತು ಸರ್, ಟಾರ್ ರಸ್ತೆ ಮಾಡಕ್ ಆಗಲ್ಲ. ಬೇಸಿಗೆ ಕಾಲದಲ್ಲಿ ಮಾಡ್ಬೇಕಿತ್ತು, ಆಗಿಲ್ಲ. ಬಟ್ ಆಗಿಲ್ಲ ಅನ್ನುವಂತ ಸಿಚುವೇಶನ್. ಈಗ ಸರ್ಕಾರ ಈಗಾಗ್ಲೇ 3 ವರ್ಷ ಆಯ್ತು. 3 ವರ್ಷದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ? 2 ವರ್ಷ ಉಳಿದಿರುವಂತದ್ದು. ಮೇಡಮ್ ಅವರೇ, 300-400 ಹಳ್ಳಿ ಇದೆ ನಮ್ಮಲ್ಲಿ. ಬಹಳಷ್ಟು ಕಡೆ ರಸ್ತೆ ಎಲ್ಲ ಕೊಟ್ಟಿದ್ದೀವಿ ಆದ್ಯತೆ ಮೇಲೆ, ಅವರಿಗೂ ದುಡ್ಡು ಇಟ್ಟಿದ್ದೀವಿ. ಟಾರ್ ಎಲ್ಲಿಂದ ತರನ್ ಹೇಳಿ? ಅಲ್ಲ, ಎಲ್ಲಿ ಕೊಟ್ರೆ ಇವಾಗ್ಲೂ ಮಾಡ್ಬೋದಲ್ಲ. ಬೇಸಿಗೆ ಕಾಲ ಹೋಯ್ತು ಸರ್, ಮಳೆಗಾಲ ಬಂತು. ಮಳೆಗಾಲದಲ್ಲಿ ಜನ ಓಡಾಡ್ತಾ ಇದಾರೆ, ಸ್ಕೂಲ್ ಮಕ್ಕಳು ಓಡಾಡ್ತಾರಂತೆ, ಓಡಾಡಕ್ಕೆ ಕಷ್ಟ. ಯಾರಾದ್ರೂ ಅಲ್ಲಿ ಗುಂಡಿಯಲ್ಲಿ ಬಿದ್ದು ಏನೋ ಅಪಾಯ ಆಯ್ತು ಅಂದ್ರೆ ಆ ಜೀವಕ್ಕೆ ಹೊಣೆ ಯಾರು? ಸ್ಕೂಲ್ ಮಕ್ಕಳು ಓಡಾಡ್ತಾರಂತಲೇ ದುಡ್ಡು ಸ್ಯಾಂಕ್ಷನ್ ಆಗಿದೆ ಮೇಡಮ್. ದುಡ್ಡು ಇದೆ, ದುಡ್ಡು ಸ್ಯಾಂಕ್ಷನ್ ಆಗಿ ಪೇಪರ್ ಅಲ್ಲಿ ಇದ್ರೆ ಅಲ್ಲ ಸರ್, ಅದು ರಿಲೀಸ್ ಆಗಿ ರಸ್ತೆ ಕಾಮಗಾರಿ ಆಗ್ಬೇಕಲ್ಲ. ಹೌದು ಮೇಡಮ್ ಅವರೇ, ಡಾಂಬರ್ ಕೊರತೆ ಇದೆ. ಯುದ್ಧ ಬಂದ್ಮೇಲೆ ಡಾಂಬರ್ ಕೊರತೆ ಇದೆಯಲ್ಲ. ಈಗ ಡಾಂಬರ್ ಸಿಕ್ಕಿದ್ರೆ ಮಾಡ್ತಾನೆ, ಗುತ್ತಿಗೆದಾರರು ಹೇಳಿದ್ದಾರೆ. ಹಾಗಾಗಿ ಇಟ್ಕೊಂಡಿದ್ದೀವಿ, ಬಿಟ್ರೆ ಬೇರೆ ಏನಿಲ್ಲ. ಉದ್ದೇಶ ಯಾವುದೂ ಇಲ್ಲ ಬಿಡಿ, ನಾವು ಇಟ್ಟಿದ್ದೀವಿ ದುಡ್ಡು. ಮುಂಚೆನೂ ಅನುದಾನ ಬಂದಿತ್ತಂತೆ, ಬಟ್ ಆ ಅನುದಾನದಿಂದನೂ ಕೂಡ ಅಲ್ಲಿ ಆಗಿಲ್ಲ. ಇಲ್ಲ ಮೇಡಮ್ ಅವರೇ, ನಾವು ದುಡ್ಡು ಇಟ್ಟಿದ್ದೀವಿ, ಖಂಡಿತ ಮಾಡ್ಕೊಡ್ತೀವಿ. ಯಾವಾಗ ಸರ್ ಅನ್ನೋದು ಜನ ಪ್ರಶ್ನೆ ಮಾಡಿ, ಯಾವಾಗ ಮಾಡ್ಕೊಡ್ತಾರೆ? ಈಗ ಮಳೆಗಾಲ, ಮಳೆ ಬಂತು ಅಂತ ಅಂದ್ರೆ ಜನಗಳಿಗೆ ಟಾರ್ ಅಷ್ಟೇ ಆಗಿಲ್ಲ ಅಂದ್ರೆ ಸಿಮೆಂಟ್ ಆದ್ಯತೆ ಬಂದ್ರೆ ಮಾಡಿಸಬಹುದು. ಇದನ್ನ ಮುಂಚೆನೆ ಮಾಡಿದ್ರೆ ಜನ ಪಾಪ ಈಗಿನ ಏನು ಮಳೆಗಾಲದಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಆಗಿದ್ರೆ ಸ್ಕೂಲ್ ಮಕ್ಕಳು ಸರಿಯಾದ ರೀತಿಯಲ್ಲಿ ಓಡಾಟನ ಆಗ್ತಿತ್ತಲ್ಲ ಸರ್. ಮೇಡಮ್ ಅವರೇ, ಮಲೆನಾಡಲ್ಲಿ ಇಂಥದ್ದು 100 ಹಳ್ಳಿ ಇದೆ ಮೇಡಮ್, ಅದಕ್ಕೆಲ್ಲ ಆದ್ಯತೆ ಕೊಡ್ತಾ ಬಂದಿದ್ದೀವಿ. ಈಗ ಎಲ್ಲವೂ ಹಂಗ್ ಮಾಡಕ್ ಆಗಲ್ಲಮ್ಮ. ದುಡ್ಡು ಇಟ್ಟಿದೀವಿ, ದುಡ್ಡು ಇಟ್ಟಿಲ್ಲ ಅಂದ್ರೆ ಬೇಕಾದ್ರೆ ಹೇಳಿ, ಅವ್ರಿಗೆ ಆರ್ಡರ್ ಕಾಪಿನೇ ಕೊಡ್ತೀವಿ ಊರಲ್ಲಿ. ಜನ ಕೇಳ್ತಾ ಇದಾರೆ, ಪ್ರಶ್ನೆ ಮಾಡ್ತಾ ಇದಾರೆ, ಯಾರು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತೆ, ಜನಗಳಿಗೆ ರೆಸ್ಪಾನ್ಸ್ ಇಲ್ಲ ಅಂತೆ. ಇನ್ ಜನ ಯಾರನ್ನ ಕೇಳ್ಬೇಕು ಸರ್? ರೆಸ್ಪಾನ್ಸ್ ಮಾಡಿದಕ್ಕೆ ಮೇಡಮ್ ಅವರೇ ದುಡ್ಡು ಇಟ್ಟಿದೀವಿ. ಅದ್ರ ಮುಂದೆ ನನಗೇನು ಇದಿಲ್ಲ. ಎಸ್, ಇದೀಗ ಅನುದಾನ ಆಗಿರುವಂತ ದುಡ್ಡು ಇದೆ ಅಂತ ಹೇಳ್ತೀರಾ ಸರ್. ಆ ದುಡ್ಡು ಈಗ ಎಲ್ಲಿ ಹೋಗಿದೆ? ಆ ದುಡ್ಡು ಎಲ್ಲಿದೆ? ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ, ಅದರಲ್ಲೇ ಇದೆ. ಗುತ್ತಿಗೆದಾರ ಟೆಂಡರ್ ಇಟ್ಕೊಂಡು ಈಗ ಹೇಳ್ತಿದ್ದೀರಾ, ಈಗ ಬೇಕಾದ್ರೆ ಸಿಮೆಂಟ್ ರೋಡ್ ಅನ್ನ ಮಾಡಿಸ್ಕೊಡುವಂತ ಈಗ ಕೆಲಸ ಮಾಡ್ತೀವಿ ಅಂತ. ಇದನ್ನ ಮುಂಚೆನೆ ಮಾಡ್ಬೇಕಿತ್ತು, ಯಾಕೆ ಇಷ್ಟು ಡಿಲೇ ಸರ್? ಈಗ ಬೇಸಿಗೆ ಕಾಲ ಹೋಗಿ ಮಳೆಗಾಲ ಬಂದಿದೆ, ಮಳೆಗಾಲದಲ್ಲಿ ಏನಾದ್ರು ಸಿಮೆಂಟ್ ರೋಡ್ ಆದ್ರೂ ಮಾಡಕ್ ಆಗುತ್ತಾ? ಮಳೆಗಾಲದಲ್ಲಿ ಹೋಗ್ಲಿ, ಅದು ಸಾಧ್ಯ ಆಗಲ್ಲ ಅಲ್ವಾ? ಮೇಡಮ್ ಅವರೇ, ಇವೆಲ್ಲ ದುಡ್ಡು ಸ್ಯಾಂಕ್ಷನ್ ಆಗಿದೆ, ಟೆಂಡರ್ ಆಗಿ ಬರಬೇಕು, ಎಲ್ಲ ಪ್ರೋಗ್ರೆಸ್ ಇದ್ದೇ ಇರುತ್ತೆ. ಹಂಗಾಗಿ ಡಿಲೇ ಆಗಿದೆ. ಅವರಿಗೆ ಇಟ್ಟಿದೀವಿ ದುಡ್ಡು. ಸರ್, 10 ಲಕ್ಷಕ್ಕೆ ಟೆಂಡರಾ? ಹೌದು, 5 ಲಕ್ಷದ ಮೇಲೆ ಟೆಂಡರ್ ಇರುತ್ತೆ. ಈಗ ಅದು ಯಾವ್ದಕ್ಕೂ ಕೊಟ್ಟಿರೋ ಗೊತ್ತಿಲ್ಲ, ಒಟ್ಟು ಹಣ ಅಂತ ಇಟ್ಟಿದೀವಿ. ಅವ್ರ ರಸ್ತೆ ಕ್ಲೀನ್ ಆಗಿ ಮಾಡಿಸ್ಕೊಡ್ತೀವಿ. 5-10 ಲಕ್ಷಕ್ಕೆಲ್ಲ ಟೆಂಡರ್ ಆಗುತ್ತಾ ಸರ್? ಆಗಲ್ವಲ್ಲ? ಆಗುತ್ತೆ, ಟೆಂಡರ್ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ನಿರ್ಮಿತಿ ಕೇಂದ್ರ ಕೊಡ್ಬೋದು, ಅವರಿಗೆಲ್ಲ ಅವಕಾಶ ಇದೆ. ಅದೇ ಈಗ ಹೇಳ್ತಾ ಇದ್ದೀರಾ ಸರ್, ಇದನ್ನ ಈಗ ಎಚ್ಚೆತ್ಕೊಂಡು ಮಾತಾಡ್ತಾ ಇದ್ದೀರಾ. ಬಟ್ ಮುಂಚೆಯಿಂದಾನು ಜನ ಈಗ ಬೇಸಿಗೆ ಕಾಲದಲ್ಲಿ ಆಗ್ಬೇಕಾದಂತ ಕಾಮಗಾರಿ ಎಲ್ಲ ಆಗ್ಬೇಕಾದಂತ ಸಮಯ ಯಾವ್ದು ಹೇಳಿ? ಬೇಸಿಗೆ ಕಾಲದಲ್ಲಿ ಆಗಬೇಕು. ಈಗಿನ ದಿನಗಳಲ್ಲಿ ಮಾಡೋದಕ್ಕೆ ಸಾಧ್ಯನೇ ಅಸಾಧ್ಯ ಇದು ಈಗಿನ ಸಿಚುವೇಶನ್ಸ್ ಅಲ್ಲಿ. ಮೇಡಮ್ ಅವರೇ, ಇಡೀ ದೇಶದಲ್ಲೇ ಇವತ್ತು ನಮಗೆ ಟಾರ್ ಸಿಗ್ತಾ ಇಲ್ಲ. ಟಾರಿನ ಸಮಸ್ಯೆ ಇದೆ, ಒಂದಿಷ್ಟು ಟ್ರಬಲ್ ಆಗೋಗಿದೆ. ಅದರಿಂದ ಸಮಸ್ಯೆ ಆಗಿ ಬಹಳಷ್ಟು ರಸ್ತೆಗಳನ್ನ ನಮ್ಗೆ ಈ ಸರಿ ಮಾಡ್ಲಿಕ್ಕೆ ಆಗಿಲ್ಲ. ಸಿಮೆಂಟ್ ರಸ್ತೆ ಬಟ್ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್, ಯಾವಾಗ ಅಂತ. ಇನ್ನೆಷ್ಟು ದಿನದಲ್ಲಿ ಮಾಡ್ಕೊಡ್ಬೋದು? ಅಲ್ಲ ಮೇಡಮ್ ಅವರೇ, ಪ್ರಶ್ನೆ ಮಾಡಕ್ ಅವ್ರ ಹಕ್ಕಿದೆ, ಮಾಡ್ಲಿ. ಆದ್ರೆ ನಾವು ಎಲ್ಲಿಂದ ಮಾಡೋದು? ನಾವ್ ಹೇಳಿ. ಅಲ್ಲ, ಎಲ್ಲಿಂದ ಮಾಡೋದು ಅಂದ್ರೆ ಟಾರ್ ಇಲ್ದೆ ಹೆಂಗ್ ಮಾಡಕ್ ಆಗತ್ತ ಅಂತ. ಸರ್, ನೀವು ಒಂದು ಸ್ಥಾನಮಾನದಲ್ಲಿದ್ದೀರಾ, ಜವಾಬ್ದಾರಿಯುತ ವ್ಯಕ್ತಿ ಆಗಿದ್ದೀರಾ. ಸೊ ಹಾಗಾಗಿ ಜನ ಪ್ರಶ್ನೆ ಮಾಡ್ತಾರೆ, ನಿಮ್ಮನ್ನೇ ಪ್ರಶ್ನೆ ಮಾಡಬೇಕು. ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇದೀಗ ಜನ ಕೇಳ್ತಾರೆ, ಯಾವಾಗ ಮಾಡಿಸ್ಕೊಡ್ತೀರಾ, ಯಾವಾಗ ಕಾಮಗಾರಿ ಆಗುತ್ತೆ ಅಂತ. ದುಡ್ಡು ಇಟ್ಟಿದ್ದೀನಿ, ಮಳೆಗಾಲ ನಿತ್ರೆ ಮಾಡಿಸ್ಕೊಡ್ತೀವಿ. ಇಲ್ಲಾಂದ್ರೆ ಸಿಮೆಂಟಿಗೆ ಆದ್ಯತೆ ಇದೆಯಾ ನೋಡ್ತೇನೆ. ಮಳೆಗಾಲದಲ್ಲಿ ನಿಮಗೆ ಮಲೆನಾಡು ಭಾಗದಲ್ಲಿ ಅಲ್ಲೆಲ್ಲ ಯಾವ ರೀತಿಯಾಗಿ ಮಳೆ ಸುರಿಯುತ್ತೆ ಅನ್ನೋದು ಗೊತ್ತು. ಈಗ ಮಳೆಗಾಲದಲ್ಲಿ ಸಿಮೆಂಟು ಕೂಡ ಮಾಡೋದಕ್ಕೆ ಅಲ್ಲಿ ಅಸಾಧ್ಯ ಅಂತ ಹೇಳ್ಬೋದು.
ನಮ್ಮ ಯೋಚನೆಗಳ ಪ್ರಕಾರ. ಬಟ್ ಈಗಿನ ದಿನಮಾನಗಳಲ್ಲಿ ನೀವು ಮಾಡಿಸ್ಕೊಡ್ತೀನಿ ಅಂತ ಇದ್ದೀರಾ, ಈ ಹಿಂದೆನೇ ಆಗಬೇಕಿತ್ತು, ಡಿಲೇ ಆಗಿದೆ. ಬಟ್ ಈಗ ಜನ ಕೇಳ್ತಾರೆ ಯಾವಾಗ ಮಾಡ್ತೀರಾ, ಒಂದು ಟೈಮ್ ಕೊಡ್ಬೋದಾ, ಇಂಥ ದಿನದಲ್ಲಿ ನೋಡಿ ಮಾಡಿಸ್ಕೊಡ್ತೀನಿ ಅಂತ? ಮೇಡಮ್ ಅವರೇ, ನಾನು ದುಡ್ಡಿಟ್ಟಿದ್ದೀನಿ. ಮಳೆಗಾಲದಲ್ಲಿ ಮಾಡಕ್ಕಾದ್ರೆ ಹಾಗಾದ್ರೆ ಮಾಡ್ತೇನೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಒಂದು 2 ಮಂತ್ ಮಳೆಗಾಲ ಕಳೆದ್ಮೇಲೆ ಮಾಡಿಸ್ಕೊಡ್ತೀನಿ. ಜನ ಹೇಗೆ ಓಡಾಟ ಮಾಡೋದು ಸರ್? ಅಲ್ಲಿ ಏನಾದ್ರು ಪರ್ಯಾಯ ವ್ಯವಸ್ಥೆ ಇದೆಯಾ? ಮಲ್ನಾಡಲ್ಲಿ ಮೇಡಮ್ ಅವರೇ, ಮಲ್ನಾಡ ಎಲ್ಲಾ ಕಡೆನೂ ಅದೇ ತರ ಇದೆ ಮೇಡಮ್ ಅವರೇ, ತುಂಬಾಷ್ಟು ರಸ್ತೆಗಳು ಅದೇ ತರ ಇದೆ. ಆದ್ಯತೆ ಮೇಲೆ ಕೊಟ್ಟಿದ್ದೀವಿ ನಾವು. ಅದೇ ತರ ಇದೆ ಸರ್. ಅದೇ ತರ ಇರುವಂತ ರಸ್ತೆ ಯಾವಾಗ ನಿರ್ಮಾಣ ಆಗೋದು ಅಂತಾನೆ ಬರ್ತಾ ಇರುವಂತ ಪ್ರಶ್ನೆ. ನೋಡಿ, ನಾನು ಇಂಜಿನಿಯರ್ ಕೇಳಿ ಅದು ಆಗೋದಾದ್ರೆ ಶುರು ಮಾಡಿಸ್ತೀವಿ, ಇಲ್ಲ ಅಂದ್ರೆ ನೆಕ್ಸ್ಟ್ 2 ಮಂತ್ ಮಾತ್ರ ಮಾಡಿಸ್ತೀವಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಅಶ್ವಬೇಗ ಜೊತೆ ಮಾತನಾಡಿದ್ದಕ್ಕೆ. ಇದ್ರ ಬಗ್ಗೆ ನೋಡಿ, ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವ್ರು ಹೇಳಿರುವಂಥ ಒಂದಿಷ್ಟು ಮಾತುಗಳು. ಈಗ ನೋಡ್ತೀನಿ, ಈಗ ಆದರೆ ಮಾಡಿಸ್ಕೊಡ್ತೀನಿ, ಇಲ್ಲ ಡಾಂಬರ್ ಆಗಿಲ್ಲ ಅಂತಂದ್ರೂ ಸಿಮೆಂಟ್ದಾದ್ರೂ ಮಾಡಿಸ್ಕೊಡ್ತೀನಿ. ಇದೇ ಕಾರ್ಯ ಮುಂಚೆನೇ ಮಾಡ್ಬೋದಿತ್ತಲ್ಲೇನ್ರಿ? ಮಕ್ಕಳು ಹೇಗೆ ಓಡಾಟ ಆಗಬೇಕು? ಸ್ಕೂಲ್ಗಳು ಸ್ಟಾರ್ಟ್ ಆಯಿತು, ಸ್ಕೂಲ್ಗಳಿಗೆ ಓಡಾಟವನ್ನು ನಡೆಸ್ತಾ ಇರ್ತಾರೆ, ಅಲ್ಲಿ ವಯಸ್ಸಾದವರು ಕೂಡ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಏನಾದರೂ ಪ್ರಾಣಾಪಾಯ ಆದರೆ ಯಾರು ಹೊಣೆ? ದುಡ್ಡಿದೆ ಅಂತ ಹೇಳ್ತಿದ್ದಾರೆ. ದುಡ್ಡು ಪೇಪರಲ್ಲಿ ಇದೆಯಾ ಅಥವಾ ಯಾವ ಬೀರುವಲ್ಲಿ ಇದೆಯಾ? ಎಲ್ಲಿದೆ ದುಡ್ಡು? ಯಾರು ಜನ ಬಂದು ನೋಡಲ್ಲಲ್ಲ ಇಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ? ಯಾವ್ದಾದ್ರು ಡಾಕ್ಯುಮೆಂಟ್ಸ್ನ ಜನಕ್ಕೆ ತೋರಿಸ್ತೀರಾ ನೀವು? ಯಾವುದು ಇಲ್ಲ ಅಲ್ವಾ? ಹೀಗೆ ಇದೇ ರೀತಿಯಾಗಿ ಬೇಜವಾಬ್ದಾರಿಯುತ ಆನ್ಸರನ್ನು ಕೊಟ್ಟು ಜನಗಳನ್ನು ಯಾಮಾರಿಸುವಂಥ ಕೆಲಸ ಆಗ್ತಾ ಇದೆ. ಇದು ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಒಂದು ಘಟನೆ ಮಾತ್ರ. ಇಂಥದ್ದು ಇನ್ನೂ ಎಷ್ಟಿದೆಯೋ, ಇನ್ನೂ ಬಯಲಿಗೆ ಬರೆದಿರುವಂಥ ವಿಷಯಗಳು ಇನ್ನೂ ಎಷ್ಟು ನೂರಾರು ಸಾವಿರಾರು ಇದೆಯೋ ಗೊತ್ತಿಲ್ಲ ನಮಗೆ. ಬಟ್ ನಮ್ಮ ಕಣ್ಣಿಗೆ ಬಿದ್ದಿರುವಂಥ ವಿಚಾರ ಇದು. ಹೇಳಿದ್ದಾರೆ ಆದಷ್ಟು ಬೇಗ ಮಾಡಿಸ್ಕೊಡ್ತೀನಿ ಅಂತ. ಯಾವಾಗ ಮಾಡಿಸ್ಕೊಡ್ತಾರೆ ಕಾದು ನೋಡಬೇಕು.